ಅಣ್ಣ ಹಾಗೂ ನಮ್ಮ ಅಕ್ಕ ಇಬ್ಬರು ಸೇರಿ ತಗೊಂಡ್ರೋ ಅಂತ ಒಂದು ಫಾರ್ಮ್ ಹೌಸು ನೋಡಿ. ಇದೆ ಎಂಟ್ರೆನ್ಸ್ ನೋಡಿ, ಹೇಗಿದೆ ಮನೆ, ಸೂಪರಾಗಿದೆ ನೋಡಿ. ವಿಂಟೇಜ್ ನನ್ನ ರಥ RX 135. ಈಗ ನೋಡಿ ಸೂಪರಾಗಿ ಕಾಣಿಸ್ತಾ ಇದ್ದಾನೆ ಸೂರ್ಯ ನೋಡ್ರ ನೋಡಿ. ನಾಯಿ ಕಣ್ಣುಗಳು ನೋಡಿ ಹೆಂಗೆ ಕಾಣ್ತಾ ಇದೆ. ಹಾಯ್ ಹಲೋ ನಮಸ್ಕಾರ ಶುಭೋದಯ. ನಾನು ನಿಮ್ಮ ಕುಮಾರ್ ದಾಸರಳ್ಳಿ. ನನ್ನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನದ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಫಾರ್ಮ್ ಹೌಸ್ಗೆ ಬಂದಿದ್ದೀವಿ. ಇದು ನಮ್ಮ ಅಣ್ಣ ಹಾಗೂ ನಮ್ಮ ಅಕ್ಕ ಇಬ್ಬರು ಸೇರಿ ತಗೊಂಡ್ರೋ ಅಂತ ಒಂದು ಫಾರ್ಮ್ ಹೌಸು. ಕೊಂಡವಾಡಿಲಿ ಇರೋದು. ಕೊಂಡವಾಡಿ ಅಂದರೆ ಮಧುಗಿರಿಯಿಂದ ಒಂದು 20 ಕಿಲೋಮೀಟ್ರು. ಇದು ಫಾರ್ಮ್ ಹೌಸ್. ಇದು ನಮ್ಮ ಅಕ್ಕ ಹಾಗೂ ನಮ್ಮ ಅಣ್ಣ ಅವ್ರದ ಡ್ರೀಮ್ ಪ್ಲೇಸ್. 5 ಎಕರೆ ಜಾಗ ಇದೆ. 5 ಎಕರೆ ಜಾಗದಲ್ಲಿ ಕಟ್ಟಿರೋದು. ತುಂಬ ಇಷ್ಟಪಟ್ಟು ಕಟ್ಟಿದ್ದಾರೆ ಈ ಫಾರ್ಮ್ ಹೌಸು. ಈ ಫಾರ್ಮ್ ಹೌಸ್ದು ಒಂದು ಹೋಮ್ ಟೂರ್ ಕೊಟ್ಬಿಡ್ತೀನಿ ಬನ್ನಿ. ಆ್ಯಕ್ಚುಲಿ ಹುಡುಗರೆಲ್ಲ ಬಂದಿದ್ದೀವಿ, ವೀಕೆಂಡು ಪಾರ್ಟಿ ಗೀಟಿ ಮಾಡೋಣ ಅಂತ. ಮಧುಗಿರಿ ಟ್ರೆಕ್ ಹೋಗಿದ್ವಿ ಬೆಳಗ್ಗೆ. ಟ್ರೆಕ್ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ಸೊ ನಂದು ಹಿಂದಿನ ವ್ಲಾಗಲ್ಲಿ ನೀವು ಟ್ರೆಕ್ದು ವಿಡಿಯೋ ನೋಡಿರ್ತೀರಲ್ಲ, ಆ ಟ್ರೆಕ್ ವಿಡಿಯೋದು ಕಂಟಿನ್ಯೂಟಿ ಇದು, ಬೇರೆ ವ್ಲಾಗ್ ಇದು. ಓಕೆ ನೋಡಿ, ಇದು ಎಂಟ್ರೆನ್ಸ್ ನೋಡಿ, ಹೇಗಿದೆ ಮನೆ, ಸೂಪರಾಗಿದೆ. ನಾವು ಫ್ಯಾಮಿಲಿ ಔಟಿಂಗ್ ಗೀಟಿಂಗ್ ಎಲ್ಲ ಬಂದರೆ ಇಲ್ಲೇ ಬರೋದು. ವಿಡಿಯೋ ಮಾಡಿರಲಿಲ್ಲ, ಒಂದು ರೀಲ್ಸ್ ಮಾಡಿದೆ ಇದ್ರದ್ದು, ಬಟ್ ಇದ್ರದ್ದು ಹೋಮ್ ಟೂರ್ ಏನೂ ಮಾಡಿರಲಿಲ್ಲ. ಸೊ ಇದ್ರದ್ದು ಹೋಮ್ ಟೂರ್ ಕೊಟ್ಬೋಣ ಅಂತ. ಇದೊಂದು ರೂಮು ಮತ್ತು ಆ ಕಡೆ ಒಂದು ರೂಮ್ ಇದೆ. ನೋಡಿ, ಇದೊಂದು ರೂಮು ನಿಮಿಷ ನೋಡಿದ್ರಲ್ಲ. ಸೊ ನಾವು ಫ್ಯಾಮಿಲಿಯವರು ಪಾರ್ಟಿ ಅದು ಇದು ಗೆಟ್ ಟುಗೆದರ್ ಮಾಡೋಕ್ಕೆ ಅಂತಲೇ ತೋಟ ತೊಗೊಂಡು ಮನೆ ಕಟ್ಟಿದ್ದಾರೆ. ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕ ಇಬ್ಬರು ಸೇರಿಕೊಂಡು ತುಂಬ ಆಸೆಯಿಂದ ಕಟ್ಟಿದ್ದಾರೆ ನೋಡಿ. ಇದು ರಿಯಲ್ ಅಂದ್ಕೊಬಿಡ್ಬೇಡಿ, ಇದು ಆ್ಯಕ್ಚುಲಿ ಸುಮ್ಮನೆ ಮಾಡಿರೋದಷ್ಟೇ, ಸುಮ್ಮನೆ ಶೋಗ್ ಮಾಡಿಸಿರೋದು. ಹಳದಿ ಗಿಳ್ದಿ ಫಂಕ್ಷನ್ ಏನಾದರೂ ಮಾಡಬೇಕು ಅಂದರೂ ಮಾಡ್ಬೋದು. ನಮ್ಮ ಫ್ಯಾಮಿಲಿಯವ್ರಿಗೆ, ನಮ್ಮದು ಕುಟುಂಬ ದೊಡ್ಡ ಕುಟುಂಬ, ಅವ್ರಿಗೇನಾದರೂ ಫಂಕ್ಷನ್ ಆದರೆ ಮಾಡೋಕ್ಕೆ ಅಂತಲೇ ಉದ್ದೇಶದಲ್ಲೇ ಕಟ್ಟಿರೋದು. ಓಕೆ, ತುಂಬ ಜನ ಪಾರ್ಟಿ ಯೂಸ್ ಮಾಡಿದ್ದಾರೆ ನೋಡಿ. ವಿಂಟೇಜ್ ನನ್ನ ರಥ RX 135. ಈಗ ಇದನ್ನು ನಮ್ಮ ಅಣ್ಣನ ಮಗ ಓಡಿಸ್ತಾ ಇದ್ದಾನೆ. ನನಗೆ ತುಂಬ ಇಷ್ಟ ಈ ಗಾಡಿ, ಸಿಕ್ಕಾಪಟ್ಟೆ ಇಷ್ಟ. ಇದನ್ನು ಇಲ್ಲಿ ತಂದು ಬಿಟ್ಬಿಟ್ಟಿದ್ದಾನೆ ಅಣ್ಣ. ಈಗ ಇದನ್ನು ತೊಗೊಂಡು ನಾಳೆ ಬೆಂಗಳೂರಿಗೆ ಬರ್ತಾನೆ. ಅವನು ಯುರೋಪಲ್ಲಿರೋದು. ನಾಳೆ ಬರ್ತಾ ಇದ್ದಾನೆ ರಜದ ಮೇಲೆ, ಅಂದರೆ ನಾಳೆ ಅಲ್ಲ ಸರ್, 19th ಬರ್ತಾ ಇದ್ದಾನೆ, 2 ತಿಂಗಳು ಮಟ್ಟಿಗೆ ರಜಕ್ಕೆ. ಸೊ ಅವನಿಗೆ ಅಂತ ನಾಳೆ ತೊಗೊಂಡು ಬರ್ತಾನೆ ನಮ್ಮ ಅಣ್ಣ. 3 ಗಾಡೀಲಿ ಬಂದಿದ್ದೀವಿ. ಇದು ನನ್ನ ಗಾಡಿ, ಇದು ಫ್ರೆಂಡ್ ಹರೀಶ್ದು, ಅದೊಂದು ಫ್ರೆಂಡ್ ಉದಯ್ದು. ಎಲ್ಲ ನಮ್ಮ ಅಣ್ಣಂದೇ ಕ್ರಿಯೇಷನ್ನು, ಉಯ್ಯಾಲೆ ಟೈಪ್. ಇದನ್ನು ಎಲ್ಲ ಒಂದೇ ಕ್ರಿಯೇಷನ್, ಏನೇನೋ ಮಾಡ್ತಾ ಇರ್ತಾನೆ. ಸೊ ನೋಡಿ, ನಮ್ಮ ಫಾರ್ಮ್ ಹೌಸ್ ಮಜಾ ಮಾಡೋಕ್ಕೆ ಅಂತ, ಅಥವಾ ರೆಸ್ಟ್ ಮಾಡೋದಕ್ಕೆ ಅಂತ. ನಮ್ಮ ಅಣ್ಣ ಅಂತೂ ಬರ್ತಾನೆ ಇರ್ತಾನೆ. ನಾನು ಯಾವಾಗನ ಬಿಡುವಿದ್ದಾಗ ಬರ್ತೀನಿ. ನಮ್ಮ ಇನ್ನೊಂದು ಬ್ಯಾಚ್ ಹುಡುಗರು ಬರಬೇಕು ಅಂತ ಹೇಳಿದ್ನಲ್ಲ, ಸೊ ಅವ್ರು ಬರೋದು ಲೇಟ್ ಆಯಿತು. ಈಗ ಬಂದಿದ್ದಾರೆ ನೋಡಿ, ಬರ್ತಾ ಇದ್ದಾರೆ 3 ಜನ. ಅದರಲ್ಲೊಬ್ಬರು ನಮ್ಮ ಪೊಲೀಸ್ ಇಲಾಖೆಯಲ್ಲಿದ್ದಾರೆ, ಅವರು ಪ್ರದೀಪ್ ಅಂತೇಳಿ. ಇನ್ನೊಬ್ಬರು ರಮೇಶ್ ಅಂತ, ರಾಮಿ ಅಂತ. ಇನ್ನೊಬ್ಬರು ಶರತ್ ಅಂತ.
ಬರ್ತಾ ಇದ್ದಾರೆ. ನೋಡಿ ಇವರೇ ನಮ್ಮ ಪೊಲೀಸ್ ಇಲಾಖೆ ಶರತ್ತು, ನಮ್ಮ ಫೇವ್ರೇಟು ಲಾಫಿಂಗ್ ಬುದ್ಧ ರಾಮಿ. ಬನ್ನಿ ಬನ್ನಿ ಪ್ರದೀಪ, ಕೊನೆಗೂ ಎಷ್ಟೋ ತಿಂಗಳುಗಳಾದ್ಮೇಲೆ ಬಾಗುರು 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 ಬಾ ಅಲ್ಲೇ ಬರ್ರಿ ಬರ್ರಿ. ಸೊ ನಮ್ಮ ಕಂಪ್ಲೀಟ್ ಟೀಮು ಬಂದಿದೆ. ವೆದರು ಹೆಚ್ಚು ಕಮ್ಮಿ ನೋಡಿ, ಸನ್ ಸೆಟ್ ಆಗ್ತಾಯಿದೆ. ನೋಡೋಣ ಕಾಣಿಸುತ್ತಾ ಅಂತ. ಎಸ್ 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 ಕಾಣಿಸ್ತಾ ಇದೆ ಗೆಳೆಯರೆ, ಸನ್ಸೆಟ್ ನೋಡಿ, ಕಾಣಿಸ್ತಾ ಇದೆಯಾ? ಸನ್ಸೆಟ್ ಆಗ್ತಾಯಿದೆ. ಸೊ ಕರೆಕ್ಟಾಗಿ ತಂಪೊತ್ತಿನಲ್ಲಿ ಎಲ್ಲ ಸ್ನೇಹಿತರು ಬಂದರು. ಅವ್ರಿಗೆ ಎಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ದೆ. ಓಕೆ, ಎಲ್ಲ ಬಂದಿದ್ದಾಯಿತು. ಇನ್ನು ಕ್ಯಾಂಪ್ ಫೈರ್ ಹಾಕ್ಬಿಟ್ಟು ಎಲ್ಲ ಕೂತ್ಕೊಂಡು ಕಷ್ಟ ಸುಖ ಮಾತಾಡಲ್ಲ, ಪಾರ್ಟಿ ಮಾಡಿಕೊಂಡು. ಬಟ್ ಅದನ್ನೆಲ್ಲ ವೀಡಿಯೋ ಮಾಡಲ್ಲ. ಡ್ಯಾನ್ಸ್ ಗಿನ್ಸ್ ಮಾಡಿದ್ರೆ ವೀಡಿಯೋ ಮಾಡ್ತೀನಿ, ಪಾರ್ಟಿ ಮಾಡೋದಲ್ಲ, ವೀಡಿಯೋ ಮಾಡಲ್ಲ. ಓಕೆ ಅಲ್ಲ? ನೋಡಿ ವೆದರ್ ಆ್ಯಕ್ಚುಲಿ 8:30ಗೆ ಮಳೆ ಇದೆ ಅಂಥೇಳಿ ಫೋರ್ಕ್ಯಾಸ್ಟಲ್ಲಿ ತೋರಿಸ್ತಿದೆ. ಬಟ್ ಗೊತ್ತಲ್ಲ ನಿಮಗೆ, ಮಳೆ ಇದೆ ಅಂತ ಹೇಳಿದ್ರೆ ಅವತ್ತು ಮಳೆ ಬರಲ್ಲ. ಈಗ ನೋಡಿ ಸೂಪರಾಗಿ ಕಾಣಿಸ್ತಾ ಇದ್ದಾನೆ ಸೂರ್ಯ, ನೋಡ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಸನ್ಸೆಟ್ ಆಗ್ತಾ ಇದೆ. ಓಕೆ, ಹುಡುಗರು ಜೋರು ಜೋರಾಗಿ ಮಾತಾಡ್ತಾ ಇದ್ದಾರೆ. ಓಕೆ, ಈಗ ನೋಡಿ ಇದೇ ಜಾಗದಲ್ಲಿ ಸನ್ಸೆಟ್ ಆಗೋದು ಕಾಣಿಸ್ತಾ ಇತ್ತು. ಆಗಲೇ ಹಾಗೇ ಹೋಯ್ತು ನೋಡಿ. ಕ್ಯಾಂಪ್ ಫೈರ್ ಹಾಕೋಣ ಅಂದ್ಕೊಂಡ್ವಿ, ಸಿಕ್ಕಾಬಿಟ್ಟೆ ಹ್ಯೂಮಿಡ್ ಇದೆ, ಸೆಕೆ ಇದೆ. ಸೊ ಹಾಗಾಗಿ ಕ್ಯಾಂಪ್ ಫೈರ್ ಹಾಕ್ತಾ ಇಲ್ಲ. ಮ್ಯೂಸಿಕ್ ಸಿಸ್ಟಮ್ ಹಾಕ್ಕೊಂಡು ಹುಡುಗರು ಮಜಾ ಮಾಡ್ತಾ ಇದ್ದಾರೆ ನೋಡಿ. ಕ್ಯಾಂಪ್ ಫೈರ್ಗೆಲ್ಲ ರೆಡಿ ಮಾಡಿದ್ದೀವಿ. ಸೊ ಹ್ಯೂಮಿಡ್ ಇರೋದ್ರಿಂದ ಆಗ್ತಾಯಿಲ್ಲ. ನೋಡಿ ನಾಯಿ ಕಣ್ಣುಗಳು ನೋಡಿ ಹೆಂಗೆ ಕಾಣ್ತಾ ಇದೆ. ನೋಡಿ ನಾಯಿ ಕಣ್ಣುಗಳು ನೋಡಿ ಹೆಂಗೆ ಕಾಣ್ತಾ ಇದೆ. ವ್ಲಾಗ್ನ ರಾತ್ರಿ ಹೆಣ್ಣು ಮಾಡಿರಲಿಲ್ಲ, ಮಲ್ಕೊಂಬಿಟ್ಟೆ. ಸೊ ಈಗ ತೋಟದಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಇಲ್ಲಿ ಹತ್ತಿರದಲ್ಲೇ ಮೈದಾನಹಳ್ಳಿ ಫಾರೆಸ್ಟ್ ಅಂತಿದೆ. ಅಲ್ಲಿ ಅದನ್ನೇನು ಕೃಷ್ಣಮೃಗ ಅನಿಸುತ್ತೆ, ಅದರ ಹಿಂಡೆ ಇರುತ್ತೆ ಅಲ್ಲಿ. ಸೊ ಕೃಷ್ಣ ಮೃಗಗಳು ನೋಡ್ತೀನಿ, ಸಿಗುತ್ತಾ ಅಂತ ಸಿಕ್ಕರೆ ವಿಡಿಯೋ ರೆಕಾರ್ಡ್ ಮಾಡಿ. ಬಟ್ ತುಂಬ ಚೆನ್ನಾಗಿದೆ ಜಾಗ, ಮೈದಾನಹಳ್ಳಿ ಫಾರೆಸ್ಟ್ ಅಂತ. ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಓಕೆ ನಮ್ಮ MCG ಹುಡುಗರು ನಾನು ಬಂದಿದ್ವಿ ಅಂತ ಹೇಳಿದ್ನಲ್ಲ, ನೋಡಿ ನಮ್ಮ ಟೀಮ್ ಇವರೇ ನಮ್ಮ ಬಟಾಲಿಯನ್ MCG ಕ್ರಿಕೆಟರ್ಸ್. ನೋಡಿ ಮೈದಾನಹಳ್ಳಿ ಫಾರೆಸ್ಟ್ಗೆ ಬಂದ್ವಿ. ಕೃಷ್ಣ ಮೃಗ ಕಾಣ್ತಾ ಇಲ್ಲ. ಎಲ್ಲ ಬಿಸಿಲುಗಳಿಗೆಲ್ಲ ಏನೋ ಆ ಕಡೆ ನೋಡಿ, ಆ ಕಡೆ ಹೋಗ್ಬಿಟ್ಟಿದೆಯಂತೆ. 4-5 ಗಂಟೆ ಮೇಲೆ ಬರುತ್ತಂತೆ. ಫಾರೆಸ್ಟ್ಗೆ ಹೋಗಿದ್ವಿ, ಅವ್ರನ್ನ ಕೇಳಿದ್ವಿ. ನಮಗೆ ಎದುರುಗಡೆ ಒಂದು ಗಾಡಿಯವ್ರು ಸಿಕ್ಕಿದ್ರು. ಅವರು ಇನ್ಫಾರ್ಮೇಷನ್ ಹೇಳಿದ್ರು, ನೋಡಿ ಇದು ಎಲ್ಲಿವರೆಗೂ ನೋಡ್ತಿರೋ ಅಲ್ಲಿವರೆಗೂ ಇದೇ ಥರ ಇರುತ್ತೆ ಫುಲ್ಲು. ನೋಡಿ ಇದು 4-5 ಗಂಟೆ ಮೇಲೆ ಬಂದರೆ ಕಾಣುತ್ತೆ ಅಂದರು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋದು ಯಾರು, ಬೆಂಗಳೂರು ಕಡೆ ಹೋಗ್ಬೇಕಲ್ವಾ. ಆಯ್ತು, ಇನ್ನೊಂದು ಯಾವಾಗನ ಬರೋಣ. ನಾನು ಇದು 2ನೇ ಸಲ ಬರ್ತಾ ಇರೋದು ಇಲ್ಲಿ ಮೈದಾನಹಳ್ಳಿ ಫಾರೆಸ್ಟ್ಗೆ. ತುಂಬ ಚೆನ್ನಾಗಿದೆ, ಗ್ರೀನಾಗಿದೆ ನೋಡಿ.
ಒಂದು 4-5 ಗಂಟೆ ಮೇಲೆ ಯಾರು ಕಾಯ್ತಾರೆ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ಓಕೆ ಓಕೆ, ಹೊರಡೋಣ ಬೆಂಗಳೂರು ಕಡೆ. ಗ್ರೀನ್ ನೋಡಿದ್ರು ಗ್ರೀನ್ 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 ಕಾಣಿಸ್ತಾ ಇದ್ದೀರಾ? ನಾವು ಬಂದಾಗ ಸಿಕ್ಕಾಬಿಟ್ಟೆ ಇದಿತ್ತು. ಇಲ್ಲಿಲ್ಲ, ನಾವು ಬೇಸಿಗೆ ಟೈಮ್ ಆ ಥರ ಬಂದಿದ್ವಿ. ಓಕೆ ಫ್ರೆಂಡ್ಸ್, ಈಗ ಜಸ್ಟ್ ಮನೆಗೆ ಬಂದೆ. ಸೊ ನೋಡಿದ್ರಲ್ಲ ನಮ್ಮ ತೋಟ ಹೇಗಿತ್ತು, ಇಷ್ಟ ಆಯಿತಾ? ಸೊ ನಮ್ಮ ತೋಟದಲ್ಲಿ ತುಂಬ ಮಜಾ ಮಾಡಿದ್ವಿ ರಾತ್ರಿ ಎಲ್ಲ. ಈಗ ಬಂದೆ ಮನೆಗೆ. ಸೊ ನಾನು ವ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ವ್ಲಾಗು ಅಂತ ತಿಳ್ಕೊಂತ ವ್ಲಾಗ್ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಎಲ್ಲಿ ಟ್ರಿಪ್ ಹೋಗ್ತೀನಿ ಅಥವಾ ಎಲ್ಲಿ ಟ್ರಿಪ್ ಹೋಗ್ತೀನಿ ಅದರ ವ್ಲಾಗ್ ಮಾಡ್ತೀನಿ, ನೋಡಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್, ಬಾಯ್.